ನೋಡಿ ಸ್ನೇಹಿತರೆ, ನಾನಿಲ್ಲಿ ಬಾಳೆಕಾಯಿದು ಒಂದು ಸಾಯಂಕಾಲದ ಸ್ನ್ಯಾಕ್ಸ್ ಮಾಡಬೇಕಂತೇಳಿ. ವಾವ್ ಸ್ನೇಹಿತರೆ, ನಾನು ಹೇಳಿದ್ನೆಲ್ಲ ಆನ್ಲೈನ್ ಬುಕ್ಕಿಂಗ್ ಬಂದಿದೆ ಅಂಥೇಳಿ. ನೋಡಿ ಸ್ನೇಹಿತರೆ, ನಾನಿಲ್ಲಿ ಬಾಳೆಕಾಯಿದು ಒಂದು ಸಾಯಂಕಾಲದ ಸ್ನ್ಯಾಕ್ಸ್ ಮಾಡಬೇಕಂತೇಳಿ, ಬಾಳೆಕಾಯಿ ಸ್ನ್ಯಾಕ್ಸನ್ನು ಮಾಡಬೇಕಂತೇಳಿ ಹಸೆ ಬಾಳೆಕಾಯಿ, ಪ್ಯೂರ್ ಹಸೆ ಬಾಳೆಕಾಯಿನ ಕುದಿಲಿಕ್ಕೆ ಹಾಕಿದ್ದೀನಿ. ಇಲ್ಲಿ ಇದು ಹಸೆ ಬಾಳೆಕಾಯಿ ಎಲ್ಲ ಕುದಿಬೇಕು. ನೋಡಿ ಇಲ್ಲಿ ಕಲರ್ ಹೇಗೆ ಚೇಂಜ್ ಆಗುತ್ತೆ, ಬಿಸಿನೀರಿಗೆ ಹಾಕಿ ಇವೆಲ್ಲ. ಇದು ಎರಡೂ ಸೈಡ್ ಚೆನ್ನಾಗಿ ಕುದಿಬೇಕು ಹಸೆ ಬಾಳೆಕಾಯಿ. ನೋಡಿ ಕಲರ್ ನೋಡಿ ಯಾವ ಥರ ಬಂತದ್ದು ನೀರಿಗೆ, ಬಿಸಿನೀರಲ್ಲಿ ಕುದಿಯುವಾಗ. ಇದು ಈಗ ಚೆನ್ನಾಗಿ ಕುದೀಲಿ, ಒಂದು 8ರಿಂದ 10 ನಿಮಿಷ ಕುದಿಬೇಕು. ಹಾಗೆ ಇದಕ್ಕೆ ನನ್ನ ಹತ್ರ ಗ್ರೀನ್ ಚಟ್ನಿ ಇರಲಿಲ್ಲ, ಗ್ರೀನ್ ಚಟ್ನಿ ಮತ್ತು ಪುದೀನ ಇತ್ತು ಮನೆ ಹತ್ರ. ಸ್ವಲ್ಪ ಪುದೀನ ಕೊಯ್ಕೊಂಬಂದಿದ್ದೀನಿ. ಪುದೀನ, ಕೊತ್ತಂಬರಿ ಸೊಪ್ಪು, ಕಾಯಿ ಮೆಣಸು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಮಿಕ್ಸಿ ಮಾಡ್ಕೊತೀನಿ. ಗ್ರೀನ್ ಚಟ್ನಿ ಖಾಲಿ ಆಗಿತ್ತು, ಮತ್ತು ರೆಡ್ ಚಟ್ನಿ ಇತ್ತು ನನ್ನ ಹತ್ರ. ಇದು ಹುಣಸೆಹಣ್ಣು ಹುಳಿದು ಮಾಡಿರ್ತೀನಿ ನೋಡಿ, ಅದು ಇತ್ತು. ಅದಕ್ಕಾಗಿ ಅದನ್ನೇನು ಮಾಡಲ್ಲ. ಬಾಳೆಕಾಯಿ ಸ್ನ್ಯಾಕ್ಸ್. ಇಲ್ಲಿ ಒಂದು ದಾಳಂಬ್ರಿಕಾಯಿ ಇತ್ತು, ದಾಳಂಬ್ರಿಕಾಯಿ ಸ್ನ್ಯಾಕ್ಸ್ ಮಾಡ್ತಾಯಿದ್ದೀನಿ. ದಾಳಂಬ್ರಿಕಾಯಿ ಹಾಕ್ತೇನೆ, ಅದಕ್ಕಾಗಿ ಈಗ ಇದನ್ನು ಮಾಡ್ತೀನಿ. ಈ ಬಾಳೆಕಾಯಿ ಸ್ನ್ಯಾಕ್ಸಲ್ಲಿ ಯಾವ ಚಟ್ನಿನೂ ತೋರಿಸಲ್ಲ ನಾನು, ಡೈರೆಕ್ಟ್ ಹಾಗೆ ಮಾಡ್ತಾ ಇರೋದ್ರಿಂದ ಇಲ್ಲಿ ಇದು ಒಂದೇ ಇದರದ್ದು ರೆಸಿಪಿ ತೋರಿಸ್ತೀನಿ. ಬಾಳೆಕಾಯಿನ ಹೇಗೆ ಮಾಡೋದಂಥೇಳಿ ಮಾತ್ರ ಇವತ್ತಿನ ರೆಸಿಪಿಯಲ್ಲಿ ಬರುತ್ತೆ. ಹಾಗೆ ಇಲ್ಲಿ ಶುಂಠಿ ಚಹಾ ಮಾಡ್ತಾಯಿದ್ದೀನಿ. ಚಹಾ ಬೇಕಾಗಿತ್ತು, ಚಹಾ ಕುಡಿಲಿಕ್ಕೆ. ಶುಂಠಿ ಚಹಾ ಈ ಮಳೆಗೆ ಒಳ್ಳೆಯದಾಗುತ್ತೆ, ಅದು ಗಂಟಲಿಗೆ ಅದು ಅಂಥೇಳಿ ಶುಂಠಿ ಚಹಾ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಹೊರಗಡೆ ಆಲ್ಮೋಸ್ಟ್ ಇಷ್ಟೋ ತನಕ ಮಳೆಯಾಗಿದೆ, ಕಾಣ್ತಿರ್ಬೋದು. ಮಳೆಯಾಗಿದೆ ಇಷ್ಟೋ ತನಕ. ಕಿಟಕಿ ಓಪನ್ ಮಾಡಿದರೆ ನಮ್ಮದು ಗ್ಯಾಸು ಹತ್ತಲ್ಲ, ಅದಕ್ಕಾಗಿ. ಇವು ಬಾಳೆಹಣ್ಣು ಕುದಿಬೇಕು, ಸ್ವಲ್ಪ ಸಿಪ್ಪೆ ಎಲ್ಲ ಮಿದು ಆಗಬೇಕು. ಇಷ್ಟೇ ಸ್ನ್ಯಾಕ್ಸ್ ಮಾಡ್ಬೇಕಾದ್ರೆ ಇದ್ರ ತುಂಬ ಕಷ್ಟ ಇದೆ ಬಾಳೆಕಾಯ್ದು. ಇದನ್ನು ಕುದಿಸ್ಕೊಂಡು ಇದನ್ನೆಲ್ಲ ಕಟ್ ಮಾಡಿ ಮತ್ತು ಎಣ್ಣೆಯಲ್ಲಿ ಫ್ರೈ ಮಾಡಿ ತುಂಬ ಇದೆ ಸ್ನೇಹಿತರೆ. ಒಂದು ಸ್ನ್ಯಾಕ್ಸ್ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಇದೆ ಗೊತ್ತಿಲ್ಲ. ಸ್ನ್ಯಾಕ್ಸ್ ಆಗಲಿ, ಒಂದು ರೆಸಿಪಿ ಆಗಲಿ. ಮತ್ತು ಇಷ್ಟೆಲ್ಲ ನಾ ಯಾರನ್ನಾದ್ರೂ ಕೇಳ್ತೀನಿ, ನೋಡ್ತೀರಾ ನಮ್ಮ ವಿಡಿಯೋ ಅಂದರೆ ಹೌದು ಅಂತಾರೆ, ಸುಳ್ಳು ಹೇಳ್ತಾರೋ ಕರೆ ಹೇಳ್ತಾರೋ ಒಂದೂ ಗೊತ್ತಿಲ್ಲ. ಇಲ್ಲ ನೋಡ್ತೀನಿ, ನಿಮ್ಮ ರೆಸಿಪಿ ಎಲ್ಲ ತುಂಬ ಚೆನ್ನಾಗಿ ಬರ್ತದೆ ಅಂತಾರೆ. ನೋಡಿದರೆ ವ್ಯೂಸೇ ಇರಲ್ಲ ಸ್ನೇಹಿತರೆ. ಈ ಥರ ಜೀವನ ಅಲ್ವಾ. ಇದು ಕುದೀಲಿ, ಮತ್ತು ನಿಮಗೆ ಸ್ನ್ಯಾಕ್ಸ್ ಮಾಡುವಾಗ ತೋರಿಸ್ತೀನಿ. ಈಗ ಏನು ಮಾಡ್ತಿದ್ಯಮ್ಮ? ಬಾಳೆಕಾಯಿ ಸಿಪ್ಪೆ ತೆಗಿತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಬಾಳೆಕಾಯಿ ಅಂತೂ ಎಲ್ಲ ಬೇಯಿಸಿದೆ, ಇನ್ನೂ ಸುಡ್ತಾನೆ ಇದ್ದಾವೆ. ಇಲ್ಲಿ ಈ ಥರ ಸಿಪ್ಪೆ ತೆಗೆದು ಕಟ್ ಮಾಡಬೇಕು ಇವನ್ನೆಲ್ಲ. ಈಗ ನಾವು ನೋಡಿ ಈಸಿಯಾಗಿ ಬರ್ತಾಯಿದ್ದಾವೆ. ಮೊನ್ನೆ ಚಿಪ್ಸ್ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಆಯಿತು ಗೊತ್ತಾ ಸ್ನೇಹಿತರೆ. ಕೈಯೆಲ್ಲ ಇನ್ನೂ ನಾನು ಕಮ್ಮಿ ಆಗಿಲ್ಲ ನಾನು. ಈಗ ಇದರದ್ದೊಂದು ಸ್ನ್ಯಾಕ್ಸ್ ಮಾಡೋಣ. ನಾನು ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ ಹಸೆ ಬಾಳೆಕಾಯಿ. ನಾನು ಇನ್ಸ್ಟಾದಲ್ಲಿ ನೋಡಿದ್ದೆ ಒಬ್ಬರದ್ದು. ಇಲ್ಲಿ ಅವರು ನಮ್ಮ ಕರ್ನಾಟಕದ್ದೇನಲ್ಲ ಸ್ನೇಹಿತರೆ, ಇದು ಆ ಕಡೆದು ನೋಡಿದ್ದೆ. ಫಸ್ಟ್ ಟೈಮ್ ನಾನು ಮಾಡ್ಬೇಕಂಥೇಳಿ ಮಾಡ್ತಾಯಿದ್ದೀನಿ. ಹೇಗೆ ಆಗ್ತದೆ ನೋಡೋಣ ಸ್ನೇಹಿತರೆ. ನಾನು ಏನೇ ಮಾಡಿದರೂ ಚೆನ್ನಾಗಿದ್ದರೆ ಮಾತ್ರ ನಿಮಗೆ ಹೇಳ್ತೀನಿ. ಇದು ನನಗೆ ಬರದೇ ಇದ್ದರೆ ಅದು ಏನು ನಿಮ್ಗೆ ಹೇಳಿ ಏನು ಪ್ರಯೋಜನ ಅಲ್ವಾ. ವೇಸ್ಟ್ ಮಾಡಬಾರ್ದು ಯಾವುದೇ ಆದ್ರೂ. ಅದಕ್ಕಾಗಿ ಈಗ ನೋಡಿ ಈ ಥರ ಇವನ್ನೆಲ್ಲ ಈಗ ಸಿಪ್ಪೆ ತೆಗೆದು ಎತ್ತಿ ಕಟ್ ಮಾಡ್ತೀನಿ ಎಲ್ಲವನ್ನು. ಇದರದ್ದು ನೀವು ಹಸಿ ಬಾಳೆಕಾಯ್ದು ಏನು ಮಾಡ್ತಾರಪ್ಪ ಇವರು ಈ ಥರ ಎಲ್ಲ ಕುದಿಸ್ಬಿಟ್ಟು ಅಂತ ಅನ್ಕೋತಾ ಇರ್ಬೋದು. ನೋಡಿ ಫುಲ್ ವಿಡಿಯೋ ನೋಡಿ ಗೊತ್ತಾಗುತ್ತೆ ನಿಮಗೆ. ಅಲ್ಲ ಧನುಷ್? ಫುಲ್ ವಿಡಿಯೋ ನೋಡಿ ನಿಮಗೂ ಕೂಡ ಗೊತ್ತಾಗುತ್ತೆ. ಮನೇಲಿ ಮಕ್ಕಳು ಕೂಡ, ಮಗ ಕೂಡ ರಜೆಗೆ ಬಂದಿದ್ದಾನೆ. ಏನಾದರೂ ಸ್ನ್ಯಾಕ್ಸ್ ಈ ಥರ. ಮೊನ್ನೆ ಒಂದು ವಿಡಿಯೋದಲ್ಲಿ ಬಂದಿರಬೇಕು, ನಮ್ಮದೇ ಬಾಳೆಗೊನೆ ಹಣ್ಣಿಗೆ ಬಂದಿತ್ತಲ್ಲ, ಬಿದ್ದಿದ್ದು ಅದರದ್ದೇ, ನಮ್ಮ ಗಿಡದ್ದೇ ಬಾಳೆಕಾಯಿ. ಇನ್ನೊಂದು 4 ಗೊನೆ ಇದಾವೆ. ಅವು ಯಾವಾಗ ಬರ್ತಾವೆ ಬರಲಿ. 4 ಯಾಕೆ 6 ಇದಾವಿನ. ಅದ್ರ ಚಿಕ್ಕದು ಬಿಡ್ದಾವೆ, ನಮ್ಮ ದೊಡ್ಡವಿನ ಬಿಡಲ್ಲ ಸ್ನೇಹಿತರೆ. ಇಲ್ಲಿ ನೋಡಿ ಇದನ್ನು ಆ ಕಡೆಗೆ ಇಟ್ಬಿಡ್ತೀನಿ. ನೋಡಿ ಈ ಥರಗಳನ್ನು ಕಟ್ ಮಾಡ್ತಾ ಇದ್ದೀನಿ ನಾನು, ಪೀಸ್ಗಳನ್ನಾಗಿ. ಬಾಳೆಕಾಯಿವು ಏನು ಕುದಿಸಿರೋಂಥ ಬಾಳೆಕಾಯಿ ಸಿಪ್ಪೆ ತೆಗೆದ್ನಲ್ಲ ಆವಾಗಲೇ ಅದರದ್ದು ಈ ಥರ ಎಲ್ಲ ಪೀಸ್ಗಳನ್ನು ಮಾಡಿ ಎತ್ತಿ ಇಟ್ಕೊಂಡ್ಬಿಡ್ತೀನಿ.
ಇವನು ವಾಪಸ್ ಈಗ ಏನು ಮಾಡಬೇಕು ಅಂಥೇಳಿ ನಿಮಗೆ ಮತ್ತೆ ನಾನು ತೋರಿಸ್ತೀನಿ ನೋಡಿ. ಎಲ್ಲ ಕಟ್ ಮಾಡಿದ್ದೀನಿ. ಇಲ್ಲಿ ಎಣ್ಣೆ ಕೂಡ ಕಾಯ್ಲಿಕ್ಕೆ ಇಟ್ಟಿದ್ದೀನಿ, ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಬಾಳೆಕಾಯಿನ ಸಿಪ್ಪೆ ತೆಗೆದು ಒಂದು ಸತಿ ಎಣ್ಣೆಯಲ್ಲಿ ಈ ಥರ ಎಲ್ಲ ಕಟ್ ಮಾಡಿ, ಇಲ್ಲಿ ಕಟ್ ಮಾಡಿದ್ದೀನಿ ನೋಡಿ. ಈ ಥರ ಎಲ್ಲ ಕಟ್ ಮಾಡಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಮತ್ತು ವಾಪಸ್ ಇವನೀಗ ಫ್ರೈ ಮಾಡ್ತಾಯಿದ್ದೀನಿ. ಇನ್ನೂ ಗರಿಯಾಗಿ ಫ್ರೈ ಮಾಡ್ಕೋಬೇಕು. ಇದೊಂಥರ ಸ್ನ್ಯಾಕ್ಸ್ ಆಗಿ ಚೆನ್ನಾಗಿರುತ್ತೆ ನೋಡಿ. ಇಲ್ಲಿ ಈ ಥರ ಎಲ್ಲ ಫ್ರೈ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ದಾಳಂಬ್ರಿ ಹಾಕಿದ್ದೀನಿ. ಇವು ಕಾರ್ನ್ಫ್ಲೇಕ್ಸ್ ಕರೆದಿದ್ದೇನೆ, ಡೆಕೋರೇಷನ್ ಇದಕ್ಕೆ ಬೇಕು ಯಾಕತ್ತೆ ಅಂಥೇಳಿ. ಇಲ್ಲಿ ನೋಡಿ ಬಾಳೆಕಾಯಿ ಸ್ನ್ಯಾಕ್ಸ್ ರೆಡಿ ಅಂದರೆ ರೆಡಿಯಾಗಿದೆ. ನಿಮಗೂ ಒಂದು ಟೇಸ್ಟ್ ಮಾಡಿ ತೋರಿಸ್ತೀನಿ. ನಾನು ಕೂಡ ನನ್ನ ಮಗ ಹಾಗೆ ತಿಂತಾ ಇದ್ದಾನೆ, ವಿಡಿಯೋ ಮಾಡ್ತಾ ಇದ್ದಾನೆ. ವಾವ್, ಸೂಪರ್ ಅಂದರೆ ಸೂಪರ್ ಅಂದರೆ ಗರಿಗೆ ಬಾಳೆಕಾಯಿ ನಮ್ಗೆ ಎಲ್ಲಿ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿದೆ ಟೇಸ್ಟ್ ಅಂತೂ. ಸ್ವೀಟ್ ಚಟ್ನಿ, ಖಾರ ಚಟ್ನಿ, ಗರಂ ಮಸಾಲೆ ಎಲ್ಲ ಹಾಕಿರೋದ್ರಿಂದ ಸೂಪರಾಗಿದೆ. ನೀವೇ ಟ್ರೈ ಮಾಡಿ. ಇದ್ರ ರೆಸಿಪಿ ನೀಟಾಗಿ ಚಂದ ಮಾಡಿ ಹಾಕ್ತೇನೆ ನಾನು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಲಿಕ್ಕೆ ಹೋಗ್ಬಿಡಿ. ಆದಷ್ಟು ಜನರಿಗೆ ಶೇರ್ ಮಾಡಿ ಸ್ನೇಹಿತರೆ, ಅದೊಂದೇ ಕೇಳ್ಕೊಡಿ. ಈಗ ಕೊಡ್ತೇನೆ ಬನ್ನಿ. ಇಲ್ಲಿ ತಗೋತಾರೆ ಇದೆಲ್ಲ ಇದೆ. ಹಸಿ ಬಾಳೆಕಾಯಿ ಚೆನ್ನಾಗುಂಟ, ಟೇಸ್ಟ್ ಆಗಿದೆ. ತೋರ್ತೀನ್ರಲ್ಲೇ ಚೆನ್ನಾಗುಂಟಾ ಸ್ನೇಹಿತರೆ. ಈಗ ಊಟ ಮಾಡಿ ಬಂದಿದ್ದಾರೆ ಅಂತೆ, ಅದಕ್ಕೆ ಬೇಡಂತೆ. ಈಗ ಡೊನೇಷನ್ ಕೊಡ್ತೀನಿ, ಉಳಿದದ್ದು ಎಲ್ಲರಿಗೂ ಹಾಕಿಕೊಡ್ತೀನಿ ಸ್ನೇಹಿತರೆ. ನಾನು ಹೇಳಿದ್ನೆಲ್ಲ ಆನ್ಲೈನ್ ಬುಕ್ಕಿಂಗ್ ಬಂದಿದೆ ಅಂಥೇಳಿ. ಫಸ್ಟ್ ಆನ್ಲೈನ್ ಬುಕ್ಕಿಂಗ್ ಅಂತ ಹೇಳ್ಬೋದು. 3 ಸೀರೆ ಬಂದಿದೆ ನೋಡಿ. 2 ಮಧುಗೌಡ ಸ್ಯಾರಿ ಬಂದಿದ್ದಾರೆ, ಹಾಗೆ ಇದೊಂದು ಬ್ಲೂ ಕಲರ್ ಸ್ಯಾರಿ ಇದೆ. ಟೋಟಲ್ಲು 3 ಸೀರೆದ್ದು ನನಗೆ ಆರ್ಡರ್ ಬಂದಿದೆ ಸ್ನೇಹಿತರೆ. ಎಲ್ಲಿಗೆ ಅಂಥೇಳಿ ಕೇಳ್ಬೋದು ನೀವು. ಇದು ಬಂದಿರೋದು ಪುನಃ ಮಹಾರಾಷ್ಟ್ರದಿಂದ ಬಂದಿದೆ ಸ್ನೇಹಿತರೆ. ನೋಡಿ, ಪ್ಯಾಕ್ ಮಾಡಿ ನಾನು ಪಾರ್ಸಲ್ ಇಡ್ಲಿಕ್ಕೆ ಹೋಗ್ತಾ ಇದ್ದೆ, ಪ್ಯಾಕ್ ಮಾಡಿ ಕಳಿಸ್ಕೊಡ್ತೀನಿ. 3 ಸೀರೆ ಒಂದೇ ಕಡೆ ಬಂದಿದೆ ಒಬ್ಬರಿಂದನೇ, ಹಾಗಾಗಿ 3 ಸೀರೆ ಫಸ್ಟ್ ಆರ್ಡರ್ ನನಗಂತಲೇ ಹೇಳ್ಬೋದು. ಅಂತ ಖುಷಿ ನೋಡಿ. ಒಂದೇ ಕಡೆ ಅನ್ನುವಾಗ ನೋಡಿ ಸ್ನೇಹಿತರೆ. ಈಗ ಇಲ್ಲಿ ಅವ್ರ ಅಡ್ಡೆ ಸರ್ ಕಳಿಸಿದ್ರಲ್ಲ, ಅದನ್ನು ಸರ್ ನಾವು ಇದನ್ನು ಮಾಡಿದ್ದೇವೆ ನೋಡಿ ಸ್ನೇಹಿತರೆ. ಏನೋ ಒಂಥರ ಖುಷಿ ಅಂತ ಹೇಳ್ಬೋದು ನೋಡಿ. ಯಾಕಾಯಿತು, ಈಗ ನಾನು ಹೋಗಿ ಇದನ್ನು ಕಳಿಸಿ ಬರ್ತೀನಿ ಸ್ನೇಹಿತರೆ. ಫಸ್ಟ್ ಆನ್ಲೈನ್ ಬುಕ್ಕಿಂಗ್ ಅಂತಲೇ ಹೇಳ್ಬೋದು. ಈಗ ಇಟ್ಟು ಬರ್ತೇವೆ. ಇದ್ರ ಕವರ್ ಬಂದಿದ್ದಿಲ್ಲ ನನಗೆ, ಕವರನ್ನು ನಾನು ಬುಕ್ ಮಾಡಿದ್ದೆ, ಈಗ ಬಂದಿದೆ ಸ್ನೇಹಿತರೆ. ಹೋಗಿ ಇಟ್ಟು ಬರ್ತೀನಿ. ಈಗ ಫಸ್ಟ್ ಏನು ಆರ್ಡರ್ ಬಂದಿದೆಯಲ್ಲ ಸ್ನೇಹಿತರೆ, ಈಗ ಹೋಗಿ ನಾನು ಪಾರ್ಸಲ್ ಇಟ್ಟು ಬರ್ತೀನಿ ಕೊರಿಯರ್ ಆಫೀಸ್ಗೆ ಹೋಗಿ. ಯಾರಿಗೆಲ್ಲ ಬೇಕಂತೇಳಿ ಕಮೆಂಟ್ ಮಾಡಿ. ಇದೇ ಥರ ಸೀರೆಗಳು ಬೇಕಂದರೆ ಇದೇ ಥರ ಸೀರೆಗಳನ್ನು ತರಿಸ್ಕೊಡ್ತೇನೆ, ಉಂಟು. ಯಾರಿಗೆಲ್ಲ ಬೇಕಂತೇಳಿ ನಾನು ಕಮೆಂಟ್ ಮಾಡೋದನ್ನು ಬರಲಿಕ್ಕೆ ಹೋಗಬೇಡಿ. ನಂಬರನ್ನು ಸ್ಕ್ರೀನ್ ಮೇಲೆ ಹಾಕಿದ್ರೆ. ಫಸ್ಟ್ ಆರ್ಡರ್ ತುಂಬಾ ಖುಷಿ ಆಯಿತು ನೋಡಿ. ಫಸ್ಟ್ ಆರ್ಡರ್ ಯಾರು ಮಾಡಿದಾರಲ್ಲ ಅವ್ರಿಗೆ ತುಂಬ ಥ್ಯಾಂಕ್ಸ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಖುಷಿ ಇದೆ. ಮಹಾರಾಷ್ಟ್ರ ಪುಣೆಯಿಂದ ಬಂದಿರುವಂಥದ್ದು 3 ಸೀರೆ ಬಂದಿತ್ತು. ತುಂಬಾ ಥ್ಯಾಂಕ್ಸ್ ಅವ್ರಿಗೂ ಕೂಡ. ಯಜಮಾನರು ಧನುಷ ರೆಡಿಯಾಗಿದ್ದಾರೆ ನೋಡಿ ಸ್ನೇಹಿತರೆ. ಸೀರೆ ಪಾರ್ಸಲ್ ಇಟ್ಟು ಬರೋಕ್ಕಂತೇಳಿ ಹೊಂಟಿವಿ. ಮಳೆ ಬಂತು ನೋಡಿ, ಹೋಗ್ಬೇಕನ್ನೋಷ್ಟರಲ್ಲಿ ಮಳೆನೇ ಸ್ಟಾರ್ಟ್ ಆಯಿತು. ಅದಕ್ಕಾಗಿ ಹೂ ನೋಡಿ ಎಷ್ಟು ಚೆನ್ನಾಗಿ ಅರಳಿದೆ. ಸಾಯಂಕಾಲ ಗೊತ್ತಾ ಸ್ನೇಹಿತರೆ, ನೋಡಿ ಎಷ್ಟೊಂದು ಹೂ ಅರಳಿದೆ. ಈಗ ಖುಷಿ ಆಗುತ್ತೆ ಈ ಥರ ಹೂ ನೋಡಿ. ಇಲ್ಲಿ ಅಲ್ಲಿ ಅರಳಿದೆ. ಇನ್ನೊಂದು ನೋಡಿ ಇಲ್ಲಿ ಮೊಗ್ಗಿ. ಈ ದಾಸವಾಳ ಹೂ ಅಂತೂ ತುಂಬಾ ಚೆನ್ನಾಗಿದೆ. ಇದು ನಮ್ಮ ಯಜಮಾನ್ರು ತಂದಿದ್ದಾರೆ, ತುಂಬ ಚೆನ್ನಾಗಿದೆ ಸ್ನೇಹಿತರೆ ದಾಸವಾಳ ಹೂ. ಈಗ ಹೋಗಿ ಬರ್ತೇವೆ
ಮಳೆ ಆಯಿತು. ಇಷ್ಟೋ ತನಕ ಆವಾಗಲೇ ರೆಡಿ ಇದ್ವಿ, ಮಳೆ ಆಯಿತು. ಮತ್ತು ಅದು ಇದು ಕೆಲಸ ಮಾಡಿ ಹೊಂಟೆ. ಈಗ ನೋಡಿ ಪೇಟೆಗೆ ಹೋಗಿ ಬರ್ತೇವೆ. ಕೊರಿಯರ್ ಆಫೀಸ್ಗೆ ಹೋಗಿ ಇಟ್ಟು ಫ್ರೆಂಡ್ಸ್ ಏನೋ ಒಂಥರ ಖುಷಿ ನೋಡಿ. ಫಸ್ಟ್ನೇ ಆರ್ಡ್ರ್ ನನಗೂ ಕೂಡ ಬಂತಲ್ಲ, ಅದೊಂದೇನೋ ಒಂಥರ ಖುಷಿ, ಏನೋ ಸಾಧನೆ ಮಾಡಿದಾಗೆ ಅಲ್ವ ಸ್ನೇಹಿತರೆ. ಹಾಗಾಗಿ ಈಗ ನೋಡಿ ತೆಂಗಿನಕಾಯಿ ಎಲ್ಲಿವರೆಗೂ ಬಿದ್ದಿದೆ ಮೇಲ್ಗಡೆದು. ಆ ಗಿಡದ ತೆಂಗಿನಕಾಯಿ ನೋಡಿ ಅಲ್ಲಿ ಹೋಗಿದೆ, ಮಳೆ ಕೊಚ್ಕೊಂಡು ನೋಡಿ ಅಲ್ಲಿ ಹೋಗಿದೆ. ಬೇರೆಯವ್ರದ್ದು ನಾವಂತೂ ಯೂಸ್ ಮಾಡಲ್ಲ, ಬೇರೆಯವ್ರು ತೊಗೊಳ್ಳಲ್ಲ. ಅವರು ಈಚೆ ಕಡೆ ಈ ಮನೆಯವ್ರು ಬಂದು ತೊಗೊಂಡೋದ್ರೆ ಹೋಗ್ತಾರೆ, ಇಲ್ಲ ಅಂದರೆ ಎತ್ತಿ ಅವ್ರ ಕಾಂಪೌಂಡ್ ಹಾಲ್ ಒಳಗಡೆ ಹಾಕ್ತೀವಿ. ಇಲ್ಲೊಂದು ಬಿದ್ದಿದೆ, ಬರುವಾಗ ಹಾಕ್ತೀನಿ. ಕೈಯಲ್ಲಿ ಕ್ಯಾರಿ ಬ್ಯಾಗ್ ಇದೆ, ಈಗ ಬರುವಾಗ ಆಚೆ ಹಾಕಿಬಿಡ್ತೇವೆ. ಅವ್ರು ತಗೊಳ್ಳೋದೇ ಇಲ್ಲ, ನಾವೇ ತೆಗೆದು ಹಾಕಬೇಕು, ಇಲ್ಲಾಂದರೆ ಇಲ್ಲ. ಹೋಗಿ ಬರ್ತೀನಿ ಸ್ನೇಹಿತರೆ. ಅವಾಗ ಹೋದವ್ರು ಈಗ ಬಂದೇವು ನಾವು ಮನೆಗೆ. ಒಂದಿಷ್ಟು ಸಾಮಾನು ತೊಗೊಂಡು ಎತ್ತಕೊಳ್ಳಿ. ಬಾಳೆಹಣ್ಣು ಇವರು ಕಾಲೇಜಿಂದ ಬಂದು ಏನು ಮಾಡ್ತಾಯಿದ್ದಾರೆ, ಸ್ವಲ್ಪ ಅದು ಇದು ಸಾಮಾನು ತೊಗೊಂಡು ಬಂದೀವಿ. ಅವಾಗ ಹೋದವ್ರು ನೋಡಿ ಸೊಪ್ಪು ಅದಷ್ಟು ಕಿರಾಣಿ ಸಂತೆ ತೊಗೊಂಡಿದ್ದೀನಿ. ಆಮೇಲೆ ತೋರಿಸ್ತೀನಿ ಸ್ನೇಹಿತರೆ. ಇದೆಲ್ಲ ನೋಡಿ ಆವಾಗಲೇ ಹೋಗಿದ್ನೆಲ್ಲ ಸ್ನೇಹಿತರೆ, ಸಾಮಾನು ತೊಗೊಂಬಂದಿದೆ. ಜೀರಿಗೆ ಓಮ್ ಖಾಲಿಯಾಗಿತ್ತು, ಹಾಗಾಗಿ ತೊಗೊಂಬಂದಿದ್ದೀನಿ ಒಂದಿಷ್ಟು. ಆಲೂಗಡ್ಡೆ ಇರಲಿಲ್ಲ, ಆಲೂಗಡ್ಡೆ ಕೂಡ ತೊಗೊಂಬಂದಿದ್ದೀನಿ ನೋಡಿ. ಆಲೂಗಡ್ಡೆ ಸ್ವಲ್ಪ ಏನೋ ಇದರಲ್ಲಿ ಏನೇನೋ ಇದೆ, ಕಡಲೆ ಹಿಟ್ಟು, ಮೈದಾ ಹಿಟ್ಟೆಲ್ಲ ಇದೆ. ಕಾರ್ನ್ ಫ್ಲೇಕ್ಸ್ ನೋಡಿ, ಮಿಕ್ಸರ್ ಮಾಡಲಿಕ್ಕೆ ಬೇಕಾಗಿತ್ತು ಸ್ವಲ್ಪ. ಇವ್ರು ಶಾಲೆಗೆ ಹೋಗೋ ಮುಂದೆ ಮಾಡಿಕೊಡ್ಬೇಕು ಸ್ವಲ್ಪ ಅಂಥೇಳಿ 1 kg ತೊಗೊಂಬಂದೆ. 1 kgಗೆ 70 ರೂಪಾಯಿ ಅಂತೆ ತೊಗೊಂಬಂದಿನಿ ಸ್ನೇಹಿತರೆ. 1 kg ಅಂದರೆ ಇವು ಸಾಧಾರಣ ಒಂದು ಬುಟ್ಟಿ ಅಷ್ಟು ಆಗ್ತವೆ, ತುಂಬಾ ಆಗ್ತವೆ ಎಣ್ಣೆಯಲ್ಲಿ ಫ್ರೈ ಮಾಡಿದ್ಮೇಲೆ. ಮತ್ತು ಒಂದು ಎಣ್ಣೆ ಬಾಕ್ಸ್ ಕೂಡ ತೊಗೊಂಡೆ. ಹಾಗೆ ಇಲ್ಲಿ ತರಕಾರಿ ಕೂಡ ತೊಗೊಂಡೆ. ಇದು ಬಂದು ಯಾವ ಸೊಪ್ಪು ಅಂದರೆ ಸ್ನೇಹಿತರೆ, ಇದು ಹರಿಪಲ್ಲಿ ಅಂತ ಕರೀತಾರೆ, ಹರಿ ಸೊಪ್ಪು ಅಂಥೇಳಿ. ಇದು ಬಂದು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಅಂತಲೇ ಹೇಳ್ಬೋದು. ಉತ್ತರ ಕರ್ನಾಟಕದ ಕಡೆ ತುಂಬಾ ಸಿಗುತ್ತೆ ಇದು. ಗದ್ದೆಯಲ್ಲಿ ನಾವು ಗದ್ದೆಯಲ್ಲಿ ಫ್ರೀಯಾಗಿ ನಮ್ಮ ಗದ್ದೆಯಲ್ಲೇ ಸಿಗ್ತಿತ್ತು. ಈಗ ಹಣ ಕೊಟ್ಟು ತೊಗೊಂಡು ಬಂದಿದ್ದೀನಿ ನೋಡಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು 3 ಕಟ್ಟು ಹರಿಪಲ್ಲಿ. ಇವೆಲ್ಲ ಕ್ಲೀನ್ ಮಾಡಿ ಈಗ ಎತ್ತಿ ಇಟ್ಕೊಂಡ್ಬಿಡ್ತೀನಿ. ಇವೆಲ್ಲ ಈಗ ಎತ್ತಿಡ್ಬೇಕಿದೆಲ್ಲ. ಇಲ್ಲಿ ಕೂತಿದ್ದಾರೆ, ಇವ್ರಿಗೆ ಹೇಳ್ತೀನಿ ತೆಗೆದಿಟ್ಟು ಬರ್ರಿ ಇದನ್ನೆಲ್ಲ ರೀ, ತೆಗೆದಿಟ್ಟು ಬರಲಿ ಇವನ್ನೆಲ್ಲ. ಹಾಗೆ ಈಗ ಎಷ್ಟು 8:30 ಆಯಿತು ಗೊತ್ತಿಲ್ಲ, ಟೈಮ್ 8:30 ಆಯ್ತು. ಯಜಮಾನ್ರಲ್ಲಿ ಮನೆಗಿದ್ದಾರೆ, ಡ್ರೈವಿಂಗ್ ಹೋಗ್ತಾರೆ ಈಗ 9 ಗಂಟೆಗೆ. ಅವ್ರು ರಾತ್ರಿ ನೋಡಿ ಹೋಗಿ ಬರ್ತಾರೆ, ಅದಕ್ಕಾಗಿ ಸ್ವಲ್ಪ ಮಲ್ಕೊಂಡಿದ್ದಾರೆ. ನಾನು ಇದಷ್ಟು ಈಗ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಹಸಿ ಬಾಳೆಕಾಯಿ ತೊಗೊಂಡಿದ್ದೀನಿ ಒಂದಿಷ್ಟು. ಈ ಹಸಿ ಬಾಳೆಕಾಯಿನ ನಾನು ಬೇಯಿಸ್ಕೊತೇನೆ ಬನ್ನಿ. ನೋಡಿ ಇಲ್ಲಿ ನೀರು ಕುದೀತಾ ಇದೆ, ನೀರು ಕುದೀತಾ ಇದೆ. ನೀರು ಕುದಿಯೋಂಥದಕ್ಕೆ ಬಾಳೆಹಣ್ಣ ಇಲ್ಲಿ ಕಟ್ಟೋದು ಏನು ಮಾಡಬೇಡಿ. ಹಸಿ ಬಾಳೆಕಾಯಿನ ಇದ್ರೊಳಗಡೆ ಹಾಕ್ಕೊಳ್ಳಿ. ನಿಮಗೆ ಎಷ್ಟು ಮಾಡ್ತೀರಿ ನೋಡಿಕೊಂಡು ಹಾಕ್ಕೊಳ್ಳಿ. ನಾವೊಂದಿಷ್ಟು ಹಾಕ್ತಾ ಇದ್ದೀನಿ. ಅದು ಕುದೀಲೀಗ ಹಸಿ ಬಾಳೆಕಾಯಿ ನೋಡಿ. ಇದೀಗ ಚೆನ್ನಾಗಿ ಒಂದು 8 ರಿಂದ 10 ನಿಮಿಷ ಕುದಿಬೇಕು ನೋಡಿ. ಈಗ ಎಲ್ಲ ಬಾಳೆಕಾಯಿ ಕರೆಕ್ಟಾಗಿ ಬೆಂದಿದೆ ಸ್ನೇಹಿತರೆ. ಈಗ ನಾನು ತಕೊಂಡ್ಬಿಡ್ತೇನೆ. ಇಲ್ಲಿ ನೀರೆಲ್ಲ ಬಸಿಬೇಕು ಚೆನ್ನಾಗಿ, ಒಟ್ಟು ಇದಕ್ಕೆ ಹಾಕೊಂಡ್ಬಿಡ್ತೇನೆ. ಈಗ ಇವು ಸ್ವಲ್ಪ ಆರ್ಲಿ, ನಮಗೆ ಕೈ ಹಿಡಿಲಿಕ್ಕೆ ಬರಬೇಕು, ಅಷ್ಟಾದರೆ ಸಾಕು ನೋಡಿ. ಎಲ್ಲ ನೀರು ಬಸದ ಮೇಲೆ ಆರಿದೆ ಸ್ನೇಹಿತರೆ. ಈಗ 2 ಕಡೆದು ಈ ಥರ ತಕೊಂಡ್ಬಿಡ್ತೀನಿ ನೋಡಿ. ಇದನ್ನು ಸಿಳ್ಕೊಂಡ್ಬಿಡ್ತೀನಿ ಸಿಪ್ಪೆ. ಈ ಥರ ಈಸಿಯಾಗಿ ಬರುತ್ತೆ, ಸಿಪ್ಪೆ ಎಲ್ಲ ಇದಾಗಿರುತ್ತೆ ನೋಡಿ. ಥರ ಸಿಪ್ಪೆಗಳನ್ನು ಒಂದು ಸತಿ ಬಿಡಿಸ್ಬಿಟ್ಟು ಈ ಥರ ಕಟ್ ಮಾಡ್ಕೋಬೇಕು. ಸ್ವಲ್ಪ ಎಷ್ಟು ನೋಡಿ ನೋಡಿ, ಈ ಥರ ಕಟ್ ಮಾಡಿ ಎಲ್ಲವನ್ನು ಇಟ್ಕೊಂಡ್ಬಿಡ್ತೇನೆ ನಾನು ನೋಡಿ. ಈ ಥರ ಎಲ್ಲ ಬಾಳೆಕಾಯಿನ ಕಟ್ ಮಾಡಿ ಇಟ್ಟಿದ್ದೇನೆ. ಈಗ ನೋಡಿ ಇಲ್ಲಿ ಎಣ್ಣೆ ಕೂಡ ಕಾಯ್ಲಿಕ್ಕೆ ಇಟ್ಟಿದ್ದೆ, ಎಣ್ಣೆ ಕಾದಿದೆ. ಕಟ್ ಮಾಡಿ ಇಟ್ಟಿರುವಂಥ ಬಾಳೆಕಾಯಿನ ಹಾಕ್ತೇನೆ ಇದ್ರೊಳಗಡೆ.
ಇವೆಲ್ಲವನ್ನು ನಾವು ಕರಿಬೇಕಾಗತ್ತೆ. ಎಣ್ಣೆಯಲ್ಲಿ ಚೆನ್ನಾಗಿ ಕರ್ಕೊಳ್ಳಿ. ನೋಡಿ ಇಲ್ಲಿ ಈಗ ನೋಡಿ ಈ ಥರ ಕರಿಬೇಕಾಗತ್ತೆ. ಇನ್ನೊಂದು 5 ನಿಮಿಷದವರೆಗೂ ಕರಿಬೇಕಾಗತ್ತೆ. ಇದನ್ನು ಕರಿತೇನೆ ನೋಡಿ. ಈಗ ಚೆನ್ನಾಗಿ ಕರೆದಿದ್ದಾವೆ. ಒಂದು ಪ್ಲೇಟಿಗೆ ತಕ್ಕೋತೇನೆ. ಅಪ್ಪರನ್ನು ನೋಡಿ ಈ ಥರ ಒಂದು ಪ್ಲೇಟಿಗೆಲ್ಲ ತಗೊಂಡ್ಬಿಡಿ. ನೋಡಿ ಈ ಥರ ಈಗ ಎಲ್ಲವನ್ನು ಕರೆದಿಟ್ಕೊಳ್ಳಿ. ತುಂಬ ಹೊತ್ತು ಕರಿಯುವಂಥ ಅವಶ್ಯಕತೆ ಇರಲ್ಲ ಇವನ್ನ. ನೋಡಿ ಇಲ್ಲೇನು ನಾವು ಕರೆದಿದ್ದೀವಲ್ಲ, ಈಗ ಒಂದೊಂದು ಬಾಳೆಕಾಯಿನ ತಗೊಂಡು ಈ ಥರ ಒಂದು ಲೋಟ ತಗೊಳ್ಳಿ ಅಥವಾ ಏನಾದರೂ ತಂದು ಪ್ರೆಸ್ ಮಾಡಿ. ಈ ಥರ ಇಷ್ಟು ಸಾಕು ನಮಗೆ. ಇಷ್ಟು ಪ್ರೆಸ್ ಆದರೆ ಸಾಕು. ಬಾಳೆಕಾಯಿ ಇದು ಈ ಥರ ಆಗಬೇಕು. ಅಷ್ಟು ಸಾಕು ನಮಗೆ. ಜಾಸ್ತಿ ಮಾಡುವಂಥ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಇದೇ ಥರ ಎಲ್ಲವನ್ನು ನಾನೀಗ ಮಾಡಿ ಇಟ್ಕೋತೀನಿ. ನೋಡಿ ಜಾಸ್ತಿ ಪ್ರೆಸ್ ನೋಡಿ ಈ ಥರ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಎಲ್ಲ ಇದೇ ಥರ ಮಾಡಿ ಇಡ್ತೇನೆ. ಈಗ ನೋಡಿ ಇಲ್ಲಿ ಈ ಥರ ರೆಡಿ ಮಾಡಿದ್ದೇನೆ. ಈಗ ನೋಡಿ ಆವಾಗಲೇ ಏನು ನಾವು ಬಾಳೆಕಾಯಿನ ಕರೆದಿದ್ದು ನೋಡಿ, ಅದೇ ಬಾಳೆಕಾಯಿಗೆ ನಾವು ಮತ್ತೆ ಈ ಬಾಳೆಕಾಯಿನ ಹಾಕಬೇಕಾಗತ್ತೆ. ಈ ಥರ ಹಾಕ್ಕೊಳ್ಳಿ. ವಾಪಸ್ಸ ಇದೆಲ್ಲವನ್ನು ಹಾಕ್ಕೊಳ್ಳಿ ಇದಕ್ಕೆ. ನೋಡಿ ಈ ಥರ ಈಗ ಎಣ್ಣೆಯಲ್ಲಿ ಎಲ್ಲ ಹಾಕಿದ್ದೇನೆ. ನೋಡಿ ಎಲ್ಲವನ್ನು ಈಗ ಕರಿಬೇಕು. ಇನ್ನೂ ಕಲರ್ ಚೆನ್ನಾಗಿ ಬರಬೇಕಿದ್ರದ್ದು. ನೋಡಿ ಇಷ್ಟಾದ ಈಗ ತೆಗಿತೇನೆ ಎಲ್ಲವನ್ನು. ನೋಡಿ ಎಷ್ಟು ಗರಿ ಗರಿಯಾಗಿ ಸೌಂಡ್ ಬರ್ತಾ ಇದೆಯಲ್ಲ. ನೋಡಿ ಎಷ್ಟು ಚೆನ್ನಾಗಿ. ನೋಡಿ ಇಲ್ಲಿ ರೆಡಿ ಮಾಡಿಟ್ಟಿರುವಂಥದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಚಾಟ್ ಮಸಾಲೆನ ಹಾಕ್ತಾ ಇದ್ದೀನಿ. ಒಂದು 1/4 ಟೀ ಸ್ಪೂನ್ ಅಷ್ಟು ಬ್ಲ್ಯಾಕ್ ಪೇಪರ್ ಅನ್ನ ಹಾಕ್ತಾ ಇದ್ದೀನಿ. ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲೆನ ಹಾಕ್ತಾ ಇದ್ದೀನಿ. ಇದನ್ನೆಲ್ಲ ನಾನೀಗ ಈ ತರ ಮಾಡ್ಕೋಬೇಕಾಗುತ್ತೆ. ನೋಡಿ ಹಿಂಗ ಮಾಡ್ಕೊಳ್ಳಿ. ನೋಡಿ ಈ ತರ ಈಗ ರೆಡಿ ಮಾಡಿಟ್ಟಿದ್ದೇನೆ. ಸರ್ವ್ ಮಾಡಿ ತೋರಿಸ್ತೇನೆ. ನೋಡಿ ಈ ತರ ನಾನೀಗ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ಇದ್ರ ಮೇಲ್ಗಡೆಯಿಂದ ಮೊಸರು ಹಾಕ್ತಾ ಇದ್ದೀನಿ. ನೋಡಿ ನಿಮಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕೊಳ್ಳಿ. ಇದು ಒಂಥರ ಚೆನ್ನಾಗಿರುತ್ತೆ ಈ ತರ ಸ್ನ್ಯಾಕ್ಸ್ ಅನ್ನ. ನೋಡಿ ಈಗ ಈ ತರ ಹಾಕಿದ್ದೇನೆ. ನೋಡಿ ಇದಕ್ಕೆ ಸ್ವೀಟ್ ಚಟ್ನಿ ಕೂಡ ಹಾಕ್ತಾ ಇದ್ದೀನಿ ನಾನಿಲ್ಲಿ. ಸ್ವೀಟ್ ಚಟ್ನಿ ಹುಣಸೆನ್ ಹುಳಿ ಬೆಲ್ಲ ಹಾಕಿ ಕುದಿಸಿರೋ ಅಂಥದ್ದು. ಇದು ಸ್ವಲ್ಪ ಚಿಲ್ಲಿ ಪೌಡರ್ ನೋಡಿ. ನೋಡಿ ಹಾಗೆ ಖಾರ ಚಟ್ನಿ ಕೂಡ ಹಾಕ್ತಾ ಇದ್ದೀನಿ. ಪುದೀನ ಕಾಯಿ ಮೆಣಸು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಈ ತರ ನಾವು ಖಾರ ಚಟ್ನಿನ ರೆಡಿ ಮಾಡ್ಕೊಂಡಿದ್ದೆ. ಅದನ್ನು ಕೂಡ ಹಾಕ್ತಾ ಇದ್ದೀನಿ. ನೋಡಿ ಚಿಲ್ಲಿ ಫ್ಲೇಕ್ಸ್ ಇದು ಎಲ್ಲ ಕಡೆ ಸಿಗುತ್ತೆ ನಮಗೆ. ಚಿಲ್ಲಿ ಫ್ಲೇಕ್ಸ್ ಇಲ್ಲ ಅಂದ್ರೆ ನೀವು ಇದನ್ನ ಸೇವ್ ಕೂಡ ಹಾಕೋಬಹುದು. ನೋಡಿ ಈಗ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ ಕಲರ್ಫುಲ್ ಆಗಿ. ಈ ತರ ಹಸೆ ಬಾಳೆಕಾಯಿದು ಮಾಡಿಕೊಡಿ ಮಕ್ಕಳಿಗೆ. ಸ್ನ್ಯಾಕ್ಸ್ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ಹಾಗೆ ನೋಡಿ ದಾಳಂಬ್ರಿ ಬೀಜ ಎಲ್ಲ ಸಿಪ್ಪೆ ತೆಗೆದು ಇದನ್ನು ಕೂಡ ಹಾಕ್ತಾ ಇದ್ದೀನಿ. ನಿಮಗೆ ಹೇಗೆ ಅನ್ಸುತ್ತೋ ನೋಡಿ. ಈಗ ರೆಡಿ ಆಯ್ತು ಬಾಳೆಕಾಯಿದು ಸ್ನ್ಯಾಕ್ಸ್. ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ. ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೋಡಿ ಈ ತರ ಸಾಯಂಕಾಲ ಟೀ ಕಾಫಿ ಒಟ್ಟಿಗೆ ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಟ್ರೈ ಮಾಡಿ.